ನಿಮ್ಮ ಪ್ರಾಪರ್ಟಿಗೆ ತುಂಬ ಮಂದಿ ಉತ್ತರಾಧಿಕಾರಿ ಬರಬಹುದು, ವಾರಿಸುದಾರರು ಆಗಬಹುದು. ಆದರೆ ನಿಮ್ಮ ಕರ್ಮಕ್ಕೆ ನೀವು ಮಾತ್ರ ವಾರಿಸುದಾರರು. ನಿಮಗಾಗಿ ಸಣ್ಣದಾದ ಕತೆ ಬಾಬಾಜಿಯದು. ಬಾಬಾಜಿ ಆಶ್ರಮದಿಂದ ಹೊರಟಿದರು ನಗರಕ್ಕೆ ಭಿಕ್ಷೆ ಬೇಡಲು. ಇವತ್ತಿನ ದಿನ ನಡೆಯುವುದು ಎಂದುಕೊಂಡರು. ಅವರು ಆಶ್ರಮದಿಂದ ಹೊರಟಾಗ ಒಳ್ಳೆಯ ವಾತಾವರಣವಿತ್ತು. ನಗರ ಸಮೀಪಿಸಿದಾಗ ಸ್ವಲ್ಪ ಸ್ವಲ್ಪ ಮಳೆ ಬರಲು ಪ್ರಾರಂಭಿಸಿತು. ಮೆಲ್ಲನೆ ಬಂದ ಮಳೆ ಜೋರಾಯಿತು. ಈ ಜೋರಾದ ಮಳೆ ಕೂಡ ಬಾಬಾಜಿಯ ಮೇಲೆ ಏನು ಪರಿಣಾಮ ಬೀರಲಿಲ್ಲ. ನೆನೆದೇ ಹೋಗುತ್ತಿದ್ದರು. ಭಗವಂತನ ನಾಮಸ್ಮರಣೆ ಮಾಡುತ್ತಿದ್ದರು. ವಾಹ್, ಎಂಥ ವಾತಾವರಣ ಮಾಡಿದ್ದಿ. ಅವರು ನಗರಕ್ಕೆ ತಲುಪಿದಾಗ ಒಂದು ಕಾರ್ನರ್ನಲ್ಲಿ ಹೋಟೆಲ್ ಕಾಣಿಸಿತು. ಬಿಸಿ ಬಿಸಿಯಾದ ಜಿಲೇಬಿ ತೆಗೆಯುತ್ತಿದ್ದರು. ಬಾಬಾಜಿ ಬಾಯಲ್ಲಿ ನೀರು ಬಂತು. ಈಗ ಅದನ್ನು ತಿನ್ನಬೇಕೆನಿಸಿತು. ಆದರೆ ಧೈರ್ಯ ಸಾಕಾಗಲಿಲ್ಲ. ಹೇಗೆ ಭಿಕ್ಷೆ ಬೇಡಲಿ? ಆ ಅಂಗಡಿಯವನು ದೂರದಲ್ಲಿ ನಿಂತಿದ್ದ ಬಾಬಾಜಿಯನ್ನು ನೋಡಿದ. ಹಸಿದವರಂತೆ ಕಾಣುತ್ತಿದ್ದರು. ಅವರಿಗೆ ತುಂಬ ಸಮಯದಿಂದ ಏನೂ ಸಿಗಲಿಲ್ಲ ಅಂದುಕೊಂಡ. ಜೋರಾಗಿ ಕೂಗಿ ಕರೆದನು, ಬಾಬಾಜಿ ಬನ್ನಿ, ಉಪಹಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ. ಬಿಸಿ ಬಿಸಿಯಾದ ಜಿಲೇಬಿ ಒಂದು ಪ್ಲೇಟಲ್ಲಿ, ಇನ್ನೊಂದರಲ್ಲಿ ಬಿಸಿ ಬಿಸಿಯಾದ ಸಮೋಸದಂದು ಬಾಬಾಜಿಯ ಮುಂದಿಟ್ಟ. ಬಾಬಾಜಿ ಪ್ರಸಾದವನ್ನು ತೆಗೆದುಕೊಂಡರು. ತುಂಬ ಆಶೀರ್ವಾದ ಮಾಡಿದರು. ಸುಖದಿಂದಿರು, ಪ್ರಸನ್ನನಾಗಿರು, ಹೀಗೆ ಅಭಿವೃದ್ಧಿ ಹೊಂದಿ 4-5 ಅಂಗಡಿ ತೆರೆ ಎಂದು ಹೇಳಿ ಹೊರಟರು. ಮಳೆ ಜೋರಾಗಿ ಬಂದಾಗ ರಸ್ತೆಗಳಲ್ಲಿನ ಸಣ್ಣ ಸಣ್ಣ ಹೊಂಡಗಳಲ್ಲಿ ನೀರು ತುಂಬುತ್ತದೆ. ನೀವು ಕೂಡ ಹೀಗೆ ಮಾಡಿರಬಹುದು. ಶಾಲೆಯಿಂದ ಹಿಂತಿರುಗಿ ಬರುವಾಗ ಆ ನೀರನ್ನು ಚಿಮ್ಮಿಸಿ ಕಾಲುಗಳಿಂದ ಒಡೆದು ಬರುತ್ತಿರಬಹುದು. ಬಾಬಾಜಿಯು ಇದೇ ಥರದ ತುಂಟಾಟ ಮಾಡಿ ಬರುತ್ತಿದ್ದರು. ತಮ್ಮದೇ ಮಸ್ತಿಯಲ್ಲಿದ್ದರು. ಮೇಲೆ ಇರುವವನ ಹೆಸರು ಹೇಳುತ್ತಿದ್ದರು, ಭಜನೆ ಮಾಡುತ್ತಿದ್ದರು, ನಡೆಯುತ್ತಿದ್ದರು, ನಡೆದು ಹೋಗುತ್ತಿದ್ದರು, ನೀರು ಚಿಮ್ಮಿಸಿ ಹೋಗುತ್ತಿದ್ದರು. ಬೇರೆಯವರು ಕೂಡ ಅಲ್ಲಿ ನಡೆದಾಡುತ್ತಿದ್ದಾರೆ ಎಂಬುದನ್ನೇ ಮರೆತಿದ್ದರು. ನೀರು ಚಿಮ್ಮಿತು. ಹಿಂದೆ ಒಂದು ಹೊಸ ಮದುವೆಯಾದ ಜೋಡಿ ಬರುತ್ತಿದ್ದರು. ನ್ಯೂಲಿ ವೆಡ್ ಕಪಲ್ನ ಹೆಂಡತಿಯ ಸೀರೆಗೆ ಕೆಸರಾದ ನೀರು ತಾಗಿತು. ಅವಳ ಗಂಡ ಸಿಟ್ಟಾದ. ಪತ್ನಿಯ ಬಟ್ಟೆ ಹಾಳು ಮಾಡಿದರು. ಈ ಬಾಬಾ ಓಡೋಡಿ ಮುಂದೆ ಬಂದ ಮತ್ತು ಬಾಬಾಜಿ ಹತ್ತಿರ ಜಗಳ ಶುರು ಮಾಡಿದ. ವಾದ ಮಾಡಲು ಪ್ರಾರಂಭಿಸಿದ. ಅಧಿಕವಾದ ಶಬ್ದ ಉಪಯೋಗಿಸಿದ. ಬೈಗುಳ ಹೇಳಲಿಕ್ಕೆ ಶುರು ಮಾಡಿದ. ಅವನ ವೈಫ್ ಓಡೋಡಿ ಬಂದಳು. ಏನು ಮಾಡಬೇಡಿ ಪ್ಲೀಸ್, ಇಗ್ನೋರ್ ಮಾಡು, ಇದನ್ನೆಲ್ಲ ಸರಿಯಾಗುವುದು. ಸಾರಿ ಒಗೆದರಾಯಿತು, ಇಲ್ಲದಿದ್ದರೆ ಹೊಸ ಸಾರಿ ಖರೀದಿ ಮಾಡುವ. ಅವಳು ತುಂಬ ಅರ್ಥ ಮಾಡಿಸುತ್ತಿದ್ದಳು. ಅವನು ಕನ್ವಿನ್ಸ್ ಆಗುತ್ತಿರಲಿಲ್ಲ. ಆ ಹುಡುಗನ ಕೋಪ ಹೆಚ್ಚಾಗುತ್ತಾ ಇತ್ತು. ವೈಫ್ ಹಿಂದೆ ಸರಿದಳು. ಕೋಪದಲ್ಲಿ ಆ ಹುಡುಗನು ಬಾಬಾಜಿಯ ಕೆನ್ನೆಗೆ ಬಾರಿಸಿದ. ತುಂಬ ಜೋರಾಗಿ ಬಾರಿಸಿದ. ದಡ್ ಅಂತ ಬಾಬಾಜಿ ನೆಲಕ್ಕೆ ಬಿದ್ದರು. ನೆಲಕ್ಕೆ ಬಿದ್ದಾಗ ಆಕಾಶ ನೋಡಿ ಹೇಳಿದರು, ವಾ, ಮೇಲೆ ಇರುವವನೇ ನಿನ್ನ ಮಾಯೆ. ಕೆಲವೊಮ್ಮೆ ಬಿಸಿ ಬಿಸಿಯಾದ ಸಮೋಸ, ಕೆಲವೊಮ್ಮೆ ಬಿಸಿ ಬಿಸಿಯಾದ ಜಿಲೇಬಿ, ಕೆಲವೊಮ್ಮೆ ಬಿಸಿ ಬಿಸಿಯಾದ ಹೊಡೆತ. ನಿಮ್ಮ ಮಾಯೆ ನೀವೇ ಬಲ್ಲರು ಎಂದು ಹೇಳಿ ಮತ್ತೆ ಎದ್ದು ನಡೆಯಲಾರಂಭಿಸಿದ. ಈ ನ್ಯೂಲಿ ವೆಡ್ ಕಪಲ್ ಮುಂದೆ ಮನೆ ಕಡೆ ಹೋಗುತ್ತಿದ್ದರು. ಹುಡುಗ ಹೇಳುತ್ತಿದ್ದ, ಎಂಥ ಮನುಷ್ಯ, ಅದು ಇದು ಅಂತ ಬಡಬಡಿಸ್ತಾ ಹೋಗುತ್ತಿದ್ದ. ಸ್ಪೀಡ್ನಲ್ಲಿ ಮನೆಯ ಕಡೆ ನಡೆದ. ಮನೆ ತಲುಪಿದ. ಈ ಕಪಲ್ ಪತಿ ಪತ್ನಿಯರ ಮನೆ ಸ್ವಲ್ಪ ಹೈಟ್ನಲ್ಲಿತ್ತು. ಮೆಟ್ಟಲುಗಳನ್ನು ಹತ್ತಿ ಹೋಗಬೇಕಿತ್ತು. ಮಳೆ ಬರುತ್ತಿತ್ತು. ಮೆಟ್ಟಲುಗಳು ಒದ್ದೆಯಾಗಿದ್ದವು. ಕೋಪದಲ್ಲಿದ್ದ ಹುಡುಗ, ಅವನ ಕಾಲು ಜಾರಿತು. ಅವನು ನೆಲಕ್ಕೆ ಬಿದ್ದ. ತಲೆಗೆ ಏಟಾಯಿತು. ರಕ್ತ ಹರಿಯಿತು. ಪ್ರಜ್ಞೆ ತಪ್ಪಿತು. ವೈಫ್ ಕೂಗಿ ಜನರನ್ನು ಕರೆದಳು, ಸಹಾಯ ಮಾಡಿ, ನನ್ನ ಗಂಡ ಬಿದ್ದಿದ್ದಾನೆ. ಜನಸಂದಣಿ ಜಾಸ್ತಿ ಆಯಿತು. ಅವರು ಕೇಳಿದರು, ಏನಾಯಿತು? ಪತ್ನಿ ಹೇಳಲಾರಂಭಿಸಿದಳು, ಬಾಬಾಜಿ ಹಿಂದೆ ಸಿಕ್ಕಿದರು. ಅವರು ಖಂಡಿತವಾಗಿ ಶಾಪ ಕೊಟ್ಟಿರಬೇಕು ನನ್ನ ಪತಿಗೆ. ಯಾಕೆಂದರೆ ಅವನು ಬಾಬನ ಕೆನ್ನಿಗೆ ಬಾರಿಸಿದ್ದ. ಅದಕ್ಕೆ ಬಾಬಾ ಸಿಟ್ಟಾಗಿ ಶಾಪ ಕೊಟ್ಟರು. ಆದ್ದರಿಂದ ಪತಿ ಪ್ರಜ್ಞಾಹೀನನಾಗಿದ್ದಾನೆ. ತುಂಬ ರೋಧಿಸುತ್ತಿದ್ದಳು. ಆ ಜನಸಂದಣಿಯಲ್ಲಿ ಹುಡುಗರಿದ್ದರು. ಅವರಿಗೆ ಅನಿಸಿತು, ಬಾಬನಿಗೆ ಪಾಠ ಕಲಿಸಬೇಕು. ಇಷ್ಟೊಂದು ಧೈರ್ಯ. ಕೆನ್ನೆಗೆ ಹುಡುಗ ಬಾರಿಸಿದ, ಅದಕ್ಕಾಗಿ ಶಾಪ ಕೊಟ್ಟಿದ್ದಾನೆ. ಹುಡುಗ ಬಿದ್ದಿದ್ದಾನೆ. ಪ್ರಜ್ಞೆ ತಪ್ಪಿದೆ. ಖಂಡಿತವಾಗಿ ಬಾಬಾ ಮಾಟಮಂತ್ರ ಮಾಡಿರಬೇಕು.
ಓಡಿ ಹೋಗಿ ಆ ಹುಡುಗರು ಹಿಂದಿನಿಂದ ಬರುತ್ತಿದ್ದ ಬಾಬಾಜಿಯನ್ನು ಸುತ್ತುವರಿದರು. ಒಡೆಯಲು ತಯಾರಿ ಮಾಡುತ್ತಿದ್ದರು. ಆವಾಗ ಬಾಬಾಜಿ ಹೇಳಿದರು, ನಿಲ್ಲಿ ನಿಲ್ಲಿ, ಒಂದು ಮಾತು ಹೇಳಿ, ನೀವು ಒಡೆಯುವುದಾದರೆ ಯಾಕೆ? ಒಬ್ಬ ಹುಡುಗ ಹೇಳಿದನು, ನೀವು ಶಾಪ ಕೊಟ್ಟಿದ್ದೀರಲ್ಲ ಆ ಪತಿಗೆ, ಅವನು ನಿಮ್ಮ ಕೆನ್ನೆಗೆ ಬಾರಿಸಿದ. ನಿಮ್ಮ ಶಾಪ ತಾಗಿದೆ, ಆದ್ದರಿಂದ ನಿಮ್ಮನ್ನು ವಿಚಾರಿಸಲಿದ್ದೇವೆ. ನಿಮಗೆ ಶಾಪ ಕೊಡಲು ಅಗತ್ಯವಾದರೂ ಏನಿತ್ತು? ಬಾಬಾಜಿ ಹೇಳಿದರು, ನಿಮಗೆ ತಿಳಿದಿದೆಯಾ ಅವನು ಕೆನ್ನೆಗೆ ಯಾಕಾಗಿ ಹೊಡೆದ? ಹುಡುಗರು ಹೇಳಿದರು, ನಮಗೆ ತಿಳಿದಿಲ್ಲ, ಯಾಕೆ ಹೊಡೆದ? ಬಾಬಾಜಿ ಹೇಳಿದರು, ಆ ಹುಡುಗ ನನ್ನ ಕೆನ್ನೆಗೆ ಬಾರಿಸಿದ, ಯಾಕೆಂದರೆ ಅವನ ಗೆಳತಿ, ಅವನ ಪತ್ನಿಯ ಬಟ್ಟೆ ನನ್ನಿಂದಾಗಿ ಹಾಳಾಯಿತು. ನಾನು ನೀರು ಹಾರಿಸಿ ಚೆಲ್ಲಿಸಿ ನಡೆದಾಡುತ್ತಿದ್ದೆ. ನಾನು ಅವನ ಗೆಳತಿಯ ಬಟ್ಟೆ ಹಾಳು ಮಾಡಿದೆ, ಅದಕ್ಕಾಗಿ ನನ್ನ ಕೆನ್ನೆಗೆ ಬಾರಿಸಿದ. ನಿಮಗೆ ತಿಳಿದಿದೆಯಾ ನನ್ನ ಗೆಳೆಯ ಯಾರೆಂದು? ನನ್ನ ಗೆಳೆಯ ಮೇಲೆ ಇರುವವನು ನೋಡಿದ. ತನ್ನ ಗೆಳೆಯನ ಕೆನ್ನೆಗೆ ಏಟು ಬಿದ್ದಿದೆ, ಅದರ ಬದಲಿಗೆ ಏನಾದರೂ ಮಾಡಲೇಬೇಕಿತ್ತು. ಬಹುಶಃ ಅದರ ಬದಲಿಗೆ ಹೀಗೆ ಮಾಡಿರಬೇಕು. ನಾನು ನನ್ನ ಕಡೆಯಿಂದ ಏನೂ ಶಾಪ ಕೊಡಲಿಲ್ಲ. ಆ ಮೇಲೆ ಇರುವವನ ಮಾಯೆ ಅವನೇ ಬಲ್ಲ. ಹುಡುಗರು ಹಿಂದೆ ಸರಿದರು. ಬಾಬಾಜಿ ತುಂಬ ಮಸ್ತಿಯಿಂದ ಹೊರಟು ಹೋದರು. ಕಥೆಯಂತೂ ಮುಗಿದು ಹೋಯಿತು. ಹೇಳುವ ನೀತಿ ಇಷ್ಟು, ನಿಮ್ಮ ವಿಶ್ವಾಸ ಮೇಲೆ ಇರುವವನ ಕೂಡ ಇದೇ ಆದರೆ ಯಾವಾಗಲೂ ಕೇವಲ ಅವನ ಮೇಲೆ ಭರವಸೆ ಇಟ್ಟರೆ ಎಲ್ಲವೂ ಒಳ್ಳೆಯದೇ ಆಗುವುದು. ಮತ್ತೊಂದು ಮಾತು, ಕರ್ಮದ ರಿಸಲ್ಟ್ ನಿಮ್ಮ ಹತ್ತಿರ ವಾಪಸ್ ಬರುವುದು. ಕರ್ಮದ ಫಲ ನಿಮ್ಮನ್ನು ಹುಡುಕಿ ತೆಗೆಯುವುದು. ಆದುದರಿಂದ ನಾನು ಮೊದಲೇ ಹೇಳಿದ್ದೆ, ನಿಮ್ಮ ಪ್ರಾಪರ್ಟಿಗೆ ತುಂಬ ಮಂದಿ ಉತ್ತರಾಧಿಕಾರಿ ಬರಬಹುದು, ವಾರಿಸುದಾರರ ಆಗಬಹುದು. ಆದರೆ ನಿಮ್ಮ ಕರ್ಮಕ್ಕೆ ನೀವು ಮಾತ್ರ ವಾರಿಸುದಾರರು. ಉಲ್ಟಾ ಮಾಡಿದರೆ ಉಲ್ಟವೇ ಅನುಭವಿಸಬೇಕಾಗುತ್ತದೆ. ಒಂದು ಬಾರಿ ಮತ್ತೊಮ್ಮೆ ಇದನ್ನೇ ಹೇಳಲು ಇಚ್ಛಿಸುವೆನು. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮ ಫ್ಯಾಮಿಲಿಯ ಪ್ರೀತಿಯ ಜೊತೆ ಮತ್ತು ಸತ್ಯದ ಪರಿಶ್ರಮದಿಂದ ಗೆಲುವು ಸಾಧಿಸಿ ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ಭೇಟಿ ಮುಂದಿನ ಕಥೆಯೊಡನೆ. ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.